ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಶಾಸಕರಿಗೆ ಎಚ್ಚರಿಕೆಯನ್ನ ಕೊಡ್ತೀನಿ ಈ ಮೂಲಕ. ಅವರು ಸ್ವಲ್ಪ ಗಾಬರಿಗೆ ಬಿದ್ದಾರಂತ ನನಗನ್ನಿಸ್ತದೆ. ಹಮ್ಮು ತಾಕತ್ತಿನ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ನಮ್ಮ ಹಿರಿಯರು. ಅವಾಚ್ಯ ಶಬ್ದಗಳನ್ನು ಬಳಸೋದು ನಿಲ್ಲಿಸ್ರಿ. ವೀರೇಶ್ ಮುಂಡೋಡಿ ಏನೋ ಅಕ್ಕನ ಮಾಡಿದ್ರಂತ, ಏನು MLA ಸ್ಥಾನ ಕೊಡ್ತಿದ್ರಿ, ನನಗೆ ಬಿಟ್ಟು ಕೊಡ್ತಿದ್ರಿ, ಮತ್ತೆ ಯಾವ ಸಾಕ್ಷಿ ಕೊಡ್ಬೇಕು? ಇಂಥದ್ದೆಲ್ಲ ಸಾಕ್ಷಿ ಕೇಳುವಂತ ಕೆಲಸ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡುವಂಥದ್ದನ್ನ ನಿಮ್ಮ ಹೇಳಿಕೆಗಳಿಗೆ ಹೆದರುವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ. ವೀರೇಶ್ ಮುಂಡೋಡಿ ಅವರು ಯಾವ ಪಕ್ಷದಾಗ ಅದಾರ ಅನ್ನೋದು ಗೊತ್ತಿಲ್ಲ. ನೀವು ಭೂಮಿ ಮೇಲೆ ಇದ್ರೆ ಗೊತ್ತಾಗ್ತಿತ್ತು, ಆಕಾಶದಾಗ ಅದಿರಿ. ಪತ್ರಿಕಾಗೋಷ್ಠಿಯನ್ನ ಕರೆದಿರುವ ಉದ್ದೇಶ ಏನು, ಮೊನ್ನೆ 3ನೇ ತಾರೀಕು ಇಲ್ಕಲ್ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯುವ ಉತ್ಸಾಹಿ ನಾಯಕರಾಗಿರುವಂತಹ ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪರಾಜಿ ಅವರ ಆದೇಶದ ಮೇರೆಗೆ ಏನು ಇಲ್ಕಲ್ ನಗರದಲ್ಲಿ ಏನು ರೈತರ ಪ್ರತಿಭಟನೆ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ನೇತೃತ್ವದಲ್ಲಿ ಏನು ಈ ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಪ್ರತಿ ತಾಲೂಕಿನಲ್ಲಿ ಹಮ್ಮಿಕೊಳ್ಬೇಕು ಅನ್ನುವಂಥ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಆದೇಶದ ಮೇರೆಗೆ ಇಲ್ಕಲ್ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸನ್ಮಾನ್ಯ ನಮ್ಮ ಹಿಂದಿನ ಜನಪ್ರಿಯ ಶಾಸಕರಾದಂಥ ದೊಡ್ಡನಗೌಡ ಜಿ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಂತಗೌಡರ ಮುಂದಾಳತ್ವದಲ್ಲಿ ಏನು ಬೃಹತ್ ಸಂಖ್ಯೆಯಲ್ಲಿ ಏನು ರೈತರು ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಅನೇಕ ನಮ್ಮ ಮಾಜಿ ಶಾಸಕರಾಗಿರಬಹುದು, ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರ್ಬೋದು, ನಾವಾಗಿರಬಹುದು, ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧವಾಗಿ ಇಲ್ಲಿರುವಂಥ ಅನೇಕ ಲೋಪದೋಷಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮಾಡಿದರು. ಅದರಂತೆ ಏನು ಇವತ್ತು ಮತ್ತೆ ಶಾಸಕರು, ಇವತ್ತಿನ ಪ್ರಸ್ತುತ ಶಾಸಕರು ಮತ್ತೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಲವು ಮುಖಂಡರನ್ನು ಹೀಯಾಳಿಸುವಂಥ ಕೆಲಸ, ನಮ್ಮ ಮಾಜಿ ಶಾಸಕರನ್ನು ಹೀಯಾಳಿಸುವಂಥ ಕೆಲಸ, ಅವಾಚ್ಯ ಶಬ್ದಗಳನ್ನು ಬಳಸುವಂಥ ಕೆಲಸ ಮುಂದುವರೆದಿದೆ. ಮತ್ತೆ ನಾವು ಅವತ್ತು ಕೂಡ ಹೇಳಿದ್ವಿ, ಅವಾಚ್ಯ ಶಬ್ದಗಳನ್ನು ಬಳಸುವುದನ್ನು ಬಿಟ್ಟು ರಾಜಕೀಯವಾಗಿ ಸಂಸದೀಯ ಪದಗಳನ್ನು ಬಳಸುವಂಥ ವ್ಯವಸ್ಥೆ ಆಗಬೇಕು. ಟೀಕೆ, ರಾಜಕಾರಣದಲ್ಲಿ ಟೀಕೆ ಮಾಡುವುದು ಸಹಜ. ಆಡಳಿತ ಪಕ್ಷದವ್ರನ್ನ ವಿರೋಧ ಪಕ್ಷದವ್ರು ಟೀಕೆ ಮಾಡ್ಬೋದು. ಅವರ ಲೋಪದೋಷಗಳನ್ನು ಎತ್ತಿ ತೋರಿಸುವಂಥ ಕೆಲಸ ವಿರೋಧ ಪಕ್ಷದವ್ರ ಕೆಲಸವಾಗಿ ಅದನ್ನು ನಾವು ಮಾಡ್ತಿದ್ವಿ. ಆದರೆ ಇವತ್ತು ಶಾಸಕರು ಹತಾಶೆಗೊಂಡಾರ. ಈಗಾಗಲೇ ಏನು ಮೊನ್ನೊಂದು ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ನಿನಗೆ ದಮ್ಮಿದ್ರ, ತಾಕತ್ತಿದ್ರ ಕಂಠಿ ಸರ್ಕಲಿಗೆ ಜನ ತೋರಿಸಿ ಪ್ರತಿಭಟನೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದರು. 4 ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಂಠಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ವಿ. ಅದಕ್ಕೆ ಅವರು ಸ್ವಲ್ಪ ಗಾಬರಿಗೆ ಬಿದ್ದಾರಂತ ನನಗನ್ನಿಸ್ತದೆ. ಗಾಬರಿಗೆ ಬಿದ್ದು ಮತ್ತೆ ಮುಂದುವರ್ಸ್ಯಾರ ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದು. ಇವತ್ತು ಬಳಸುವಂಥ ಸಂದರ್ಭದಲ್ಲಿ ನನಗೂ ಕೂಡ ಕೆಲವು ವಿಷಯಗಳನ್ನು ಮಾತಾಡಿದ್ದಾರೆ. ಅದರ ಜೊತೆಗೆ ಮೊದಲು ನಮ್ಮ ಮಾಜಿ ಶಾಸಕರಿಗೆ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾ ಸಾಕ್ಷಿ ತೋರಿಸ್ಬೇಕು, ನಾನು ಏನು ಭ್ರಷ್ಟಾಚಾರ ಮಾಡಿದ್ದೀನಿ ಅನ್ನೋದನ್ನು ಸಾಕ್ಷಿ ತೋರಿಸ್ಬೇಕು, ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದನ್ನು ಸಾಕ್ಷಿ ತೋರಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮೊದಲಿಗೆ ಅದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಸಾಕ್ಷಿ ಭಾರತೀಯ ಜನತಾ ಪಾರ್ಟಿಯವರು ತೋರಿಸೋದಲ್ಲ, ಪ್ರತಿಯೊಂದು ಹುಣಗುಂದ ವಿಧಾನಸಭಾ ಮತಕ್ಷೇತ್ರದ ಪ್ರತಿಯೊಂದು ರಸ್ತೆಗಳೇ ಅವ್ರಿಗೆ ಸಾಕ್ಷಿಯನ್ನು ತೋರಿಸ್ತಾವೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರವಿದ್ದಂಥ ಸಂದರ್ಭದಲ್ಲಿ ಆರಂಭಗೊಂಡಂಥ ಕಾಮಗಾರಿಗಳು ಇನ್ನೂ ಕೂಡ ಯಾವುವು ಪೂರ್ಣಗೊಂಡಿಲ್ಲ. ಇವತ್ತು ತಾವು ಕೂಡ ಮಾಧ್ಯಮದ ಮಿತ್ರರು ಪ್ರತಿಯೊಂದು ಗ್ರಾಮಗಳಿಗೆ ಹೋಗ್ತಿರ್ತೀರಿ, ಮದುವೆ ಸಮಾರಂಭಗಳಿಗೆ, ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ತಾವು ಕೂಡ ಹೋಗ್ತಿರ್ತೀರಿ. ಅಂಥ ಸಂದರ್ಭದಲ್ಲಿ ನೋಡ್ಬೋದು, ಇಲ್ಕಲ್ಲಿಂದ ಕಂದಗಲ್ ರಸ್ತೆಯನ್ನು ನೋಡ್ಬೋದು, ಹುಣಗುಂದದಿಂದ ಗುಡೂರು ರಸ್ತೆಯನ್ನು ನೋಡ್ಬೋದು, ಈ ಬೆಳಗಲದಿಂದ ಚಿತ್ರಗಿ ಮೂಲಕ ಅಮೀನಗಡೆಗೆ ಹೋಗುವಂಥ ರಸ್ತೆಯನ್ನು ನೋಡ್ಬೋದು, ಬೆಳಗಲ್ ಕ್ರಾಸ್ದಿಂದ ಮರಳಿಗೆ ಹೋಗುವಂಥ ರಸ್ತೆಗಳನ್ನು ನೋಡ್ಬೋದು. ಇವತ್ತು ಕರಡಿಗೆ ಹೋಗುವುದಾಗಲಿ, ಪ್ರತಿಯೊಂದು ಈ ನಮ್ಮ ಹುಣಗುಂದ ವಿಧಾನಸಭಾ ಮತಕ್ಷೇತ್ರದ ಮುಖ್ಯ ರಸ್ತೆಗಳೇನಿದಾವೆ ಪ್ರತಿಯೊಂದು ಕೂಡ ಯಾವುದೇ
ಗ್ರಾಮಗಳಿಗೆ ಸುಲಲಿತವಾಗಿ ಹೋಗಿ ಬರಲಿಕ್ಕೆ ಸಾಧ್ಯವಾಗ್ತಿಲ್ಲ. ಮತ್ತು ಇದಕ್ಕಿಂತ ಸಾಕ್ಷಿಯನ್ನು ಭಾರತೀಯ ಜನತಾ ಪಾರ್ಟಿಯವ್ರನ್ನ ತೋರಿಸ್ರಿ ಅಂತ ಕೇಳ್ಕೊತಾರಂತಂದ್ರೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಯಾಕೆಂದರೆ ಸಾಕ್ಷಿಗಳು ನಮ್ಮ ಕಣ್ಣೆದುರಿಗೇನೆ, ನಿಮ್ಮ ಕಣ್ಣೆದುರಿಗೆ, ನಮ್ಮ ಕಣ್ಣೆದುರಿಗೆ, ಇಡೀ ಮತಕ್ಷೇತ್ರದ ಜನರಿಗೆ ಕಣ್ಣೆದುರಿಗೇನೆ ಸಾಕ್ಷಿ ಅದಾವು. ಮತ್ತೆ ಸಾಕ್ಷಿ ಕೇಳುವಂಥದ್ದು ನಾಚಿಕೆಗೇಡಿನ ಸಂಗತಿ ಆಗ್ತೈತಿ. ಮಾನ್ಯ ಶಾಸಕರಿಗೆ ಗೌರವದಿಂದ ಹೇಳ್ತೀನಿ ನಾನು, ಇಂಥ ಸಾಕ್ಷಿ ಕೇಳುವಂಥ ಕೆಲಸವನ್ನು ಬಿಟ್ಟು ಏನು ಈ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡುವಂಥ ಕೆಲಸವನ್ನು ಮಾಡಿರಿ. ಕೇವಲ ಬಾಯಿ ಮಾತಿನಿಂದ ಅಭಿವೃದ್ಧಿ ಮಾಡಿದ್ದೀನಿ, ನಾನು ಅಷ್ಟು ಅನುದಾನವನ್ನು ತಂದಿದ್ದೀನಿ, ಎಲ್ಲಿ ಹೋಗ್ತಿದ್ದಾವೆ ನಿಮ್ಮ ಅನುದಾನಗಳು? ಅಭಿವೃದ್ಧಿ ಆಗಬೇಕಲ್ಲ. ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಆದರೆ ಜನರಿಗೆ ಉಪಯೋಗಕ್ಕೆ ಬರ್ತಾವೆ. ಕೇವಲ ಅನುದಾನಗಳು ಬಂದರೆ ಅಭಿವೃದ್ಧಿ ಆಗೋದಿಲ್ಲ. ಆದ್ರೆ ಬಂದಿದ್ದಾವೆ ಅನ್ನುವಂಥದ್ದನ್ನು ನೀವು ಹೇಳ್ತೀರಿ, ಆದರೆ ನಮಗೆ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ, ಅಭಿವೃದ್ಧಿ ಆದರೆ ಗೊತ್ತಾಗ್ತದೆ ಸಾರ್ವಜನಿಕರಿಗೆ. ಆದ್ದರಿಂದ ಭ್ರಷ್ಟಾಚಾರವನ್ನು ನಾ ಯಾವ ಉಸುಗಿನಲ್ಲಿ ಭ್ರಷ್ಟಾಚಾರವನ್ನು ನಾನು ಎಲ್ಲಿ ಮಾಡಿದ್ದೀನಿ ಸಾಕ್ಷಿ ತೋರಿಸ್ರಿ. ಪ್ರತಿಯೊಂದು ಹಳ್ಳ ಕೊಳ್ಳಗಳು ಸಾಕ್ಷಿ ತೋರಿಸ್ತಾವೆ. ಇವತ್ತು ಪ್ರತಿಯೊಂದು ಈ ತಾಲೂಕಿನ ಏನು ಈ ಹಳ್ಳಗಳಿದಾವೆ, ಇಲ್ಕಲ್ಲಿಂದ ಕರಡಿ ಮುಟ್ಟುವಂಥ ಹಳ್ಳ, ಚಿತ್ತವಾಡಿಗೆ ಇರ್ಬೋದು, ಹಡಗಲಿ ಇರ್ಬೋದು, ಹಿರೇಮಳಗಾವಿ ಇರ್ಬೋದು, ಇವತ್ತು ತೊಂಡ್ಯಾಳ ಇರ್ಬೋದು, ಅವ್ರ ಹಳ್ಳಗಳ ಸಾಕ್ಷಿ ತೋರಿಸ್ತಾವೆ. ಅದ್ರ ಜೊತೆಗೆ ಭಾರತೀಯ ಏನು ಅವ್ರ ಪಕ್ಷದ ಕಾರ್ಯಕರ್ತರ ಸಾಕ್ಷಿ ಹೇಳ್ತಿದ್ದಾರೆ. ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಬ್ಬರು ಕಾರ್ಯಕರ್ತರು ಮುಖಂಡರು ಅನ್ಸ್ಕೊಂಡವರು, ಅವರು ಇವತ್ತು ಅವ್ರ ಮೇಲೆ ಹಲ್ಲೆ ಆಗ್ತದೆ. ಮರಳು ಮಾಫಿಯಾದವರು ಬಾಗಲಕೋಟೆಯ ಮೈಂಡ್ಸ್ ಆ್ಯಂಡ್ ಜ್ಯುವೆಲರಿ ಆಫೀಸ್ ಮುಂದೆ ಇಬ್ಬರು ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ. ಸಂಗನಗೌಡ ಪಾಟೀಲ್ ಅನ್ನೋರ ಮೇಲೆ, ಮಹಂತೇಶ್ ಸನ್ನಿ ಅನ್ನೋರ ಮೇಲೆ, ಇಬ್ಬರ ಮೇಲೆ ಮರಳು ಮಾಫಿಯಾದವರು DMG ಆಫೀಸ್ ಎದುರುಗಡೆ ಹಲ್ಲೆ ಆಗ್ತದೆ. ಅವರು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು, ಕಂಪ್ಲೇಂಟ್ ತಗೊಳ್ತಿಲ್ಲ ಪೊಲೀಸ್ ಇಲಾಖೆಯವರು. ಅವ್ರ ಮೇಲೆ ಮತ್ತೊಂದು ಕೇಸ್ ಮಾಡ್ತಾರೆ. ಏನು ಇವರು ಕಾಂಗ್ರೆಸ್ ಕಾರ್ಯಕರ್ತರಿದ್ರು ಅವ್ರ ಮೇಲೆ ಮತ್ತೆ ಕೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಸಂಗನಗೌಡರು, ಮಹಂತೇಶ್ ಸನ್ನಿ ಅವರು ಸಂಗನಗೌಡರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾರೆ. ಇದು ನಮ್ಮ ಶಾಸಕರ ಕುಮ್ಮಕ್ಕಿನಿಂದ ಅಂತ ಹೇಳ್ತಾರೆ ಅವರು. ನಮ್ಮ ಶಾಸಕರ ಕುಮ್ಮಕ್ಕಿನಿಂದ ನಮ್ಮ ಮೇಲೆ ಕೇಸ್ ಆಗೈತಿ, ಮರಳು ಮಾಫಿಯಾ ನಡೆದೈತಿ, ಉಸುಕು ತುಡುಗು ಮಾಡ್ತಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳುವಂತಾಗ ಮತ್ತೇನು ಸಾಕ್ಷಿ ಕೊಡ್ಬೇಕು ನಿಮ್ಗೆ? ಮತ್ಯಾವ ಸಾಕ್ಷಿ ಕೊಡ್ಬೇಕು? ಇಂಥದ್ದೆಲ್ಲ ಸಾಕ್ಷಿ ಕೇಳುವಂಥ ಕೆಲಸ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡುವಂಥದ್ದನ್ನ ಕೆಲಸ ಮಾಡ್ರಿ. ಅದರ ಜೊತೆಗೆ ಅವಾಚ್ಯ ಶಬ್ದಗಳನ್ನು ಬಳಸೋದನ್ನ ನಿಲ್ಲಿಸಿ. ಈ ತಾಲೂಕಿನ ಏನು ಲಾಟ್ರಿಯಲ್ಲಿ ಗೆದ್ದಿದ್ದೀರಿ, ಈ ತಾಲೂಕಿನಲ್ಲಿ ನಾನು ಯಾವಾಗ ಲಾಟ್ರಿಯಲ್ಲಿ ಗೆದ್ದೀನಿ? 30,000 ಓಟ್ನಾಗ ಗೆದ್ದೀನಿ. 2004ರಲ್ಲಿ ಎಷ್ಟು ಓಟ್ನೇ ಸೋತ್ರಿ ನೀವು? ಎಷ್ಟು ಮತಗಳ ಅಂತರದಿಂದ ಸೋತ್ರಿ? 2008ರಲ್ಲಿ ಎಷ್ಟು ಮತಗಳ ಅಂತರದಿಂದ ಸೋತ್ರಿ? 2018ರಲ್ಲಿ ಸೋತಿದ್ದೀರಲ್ಲ. ಕೇವಲ 2 ಬಾರಿ ನೀವು ಗೆದ್ದಿರೋದು ಈ ಮತಕ್ಷೇತ್ರದಲ್ಲಿ. ನಿಮ್ಮ ತಂದೆಯವ್ರ ಕಾಲಾನಂತರ 2 ಬಾರಿ ಗೆದ್ರೆ ಈ ತಾಲೂಕಿನಲ್ಲಿ ಏನೋ ಅದು ಅವಾಗ ಯಾವ ಪರಿಸ್ಥಿತಿಯಲ್ಲಿ ಗೆದ್ದಿದ್ದೀರಿ? ಅವತ್ತು 2013ರಲ್ಲಿ ಈ ಮತಕ್ಷೇತ್ರದಲ್ಲಿ ಒಬ್ಬರು ದಲಿತರ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಇಡೀ ದಲಿತ ಮುಖಂಡರು ಸೇರಿಕೊಂಡು, ಅವತ್ತು KPCC ಅಧ್ಯಕ್ಷರು ಪರಮೇಶ್ವರ್ ಅವರು ಇದ್ರು, ಖರ್ಗೆ ಅವ್ರ ಮುಂದಾಳತ್ವದಲ್ಲಿ, ಸಿದ್ದರಾಮಯ್ಯನವ್ರ ಮುಂದಾಳತ್ವದಲ್ಲಿ ಚುನಾವಣೆ ನಡೆದವು. ಹಿಂದುಳಿದವರು, ದಲಿತರು, ಪ್ರತಿ ಅಲ್ಪಸಂಖ್ಯಾತರು ಸೇರಿಕೊಂಡು ಅವತ್ತು ಸರ್ಕಾರ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆಗಲಿ, ಖರ್ಗೆ ಅವ್ರ ಮುಖ್ಯಮಂತ್ರಿ ಆಗಲಿ, ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಕಾರಣಕ್ಕೆ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದ್ರು. ಅದು ಲಾಟ್ರಿ ಅಲ್ವಾ? ನೀವು ನಾ ಲಾಟ್ರಿ ಒಳಗೆ ಗೆದ್ದಿಲ್ಲ ಅನ್ನುವಂಥದ್ದು ಮಾತನ್ನು ಹೇಳ್ತಿರಲ್ಲ. ಯಾಕೆ 2 ಬಾರಿ ಕಂಟಿನ್ಯೂಸ್ ಗೆಲ್ಲಿಲ್ಲ ನೀವು ಈ ಮತಕ್ಷೇತ್ರದಲ್ಲಿ? ದೊಡ್ಡನಗೌಡರು 2004, 8 2 ಬಾರಿ ಗೆದ್ರು. ನೀವು ನಿಮ್ಮ ಶಕ್ತಿ ಮೇಲೆ, ನಿಮ್ಮ ಪರಮಶಕ್ತಿ ಮೇಲೆ ನೀವು ಚುನಾವಣೆ ಗೆಲ್ಲೋದಾಗಿದ್ರ ಗೆಲ್ಲಬೇಕಾಗಿತ್ತಲ್ಲ ಕಂಟಿನ್ಯೂಸ್ ಆಗಿ. ವೀರೇಶ್ ಮುಂಡವಾಡಿ ಅವರು ಯಾವ ಪಕ್ಷದಾಗ ಅದಾರ ಅನ್ನೋದು ಗೊತ್ತಿಲ್ಲ. ನಾ ಯಾವ ಪಕ್ಷದಾಗ ಅದೀನಿ ಅಂತೇಳಿ ನೀವು ಭೂಮಿ ಮೇಲೆ ಇದ್ರೆ ಗೊತ್ತಾಗ್ತಿತ್ತು. ಅಂದ್ರೆ ಲಾಟ್ರಿ ಒಳಗೆ ಗೆದ್ಬಿಟ್ಟಿರಿ, ಲಾಟ್ರಿ ಒಳಗೆ ಗೆದ್ಬಿಟ್ಟಿರಿ, ಆಕಾಶದಾಗ ಅದೀರಿ, ಕೆಳಗಿದ್ರಪ್ಪ ಅಂದ್ರೆ ಗೊತ್ತಾಗ್ತಿತ್ತು. ನಿಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿದಾರ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬಗ್ಗೆ ನಿಮಗೆ ಯಾಕೆ ಗೊತ್ತಾಗ್ತದೆ? ನಿಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿದಾರ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಯಾರು ಬರ್ತಿಲ್ಲ. ಶಿಳ್ಳೆ ಕೇಕೆ ಹೊಡಿತಿದ್ರು 2.5 ವರ್ಷದಿಂದ, ಚಪ್ಪಾಳಿ ಹೊಡೆಯವರಿಲ್ಲ. ಆದರೂ ಕೂಡ ಇನ್ನೂ ವಿರೋಧ ಪಕ್ಷದವ್ರ ಮೇಲೆ ಟೀಕೆ ಮಾಡುವಂಥ ಕೆಲಸವನ್ನು ಮುಂದುವರಿಸಿದಿರಿ. ಕೂಡಲೇ ನಿಲ್ಲಿಸಿ,
ಕೂಡಲೇ ನಿಲ್ಲಿಸ್ರಿ, ಅವಾಚ್ಯ ಶಬ್ದಗಳನ್ನು ಬಳಸೋದು ನಿಲ್ಲಿಸ್ರಿ. ಈ ತಾಲೂಕಿಗೆ ಏನು ಲಾಟ್ರಿ ಒಳಗೆ MLA ಆಗಿದ್ರಿ, ಅಭಿವೃದ್ಧಿ ಮಾಡಿ ತೋರಿಸ್ರಿ. ಏನು 30,000 ಓಟ್ನಿಂದ ಗೆದ್ದೀನಿ ನಾನು. ಇವತ್ತು ನಿಮ್ಮ ಕಾರ್ಯಕರ್ತರ ಹೇಳ್ತಾರ, ಇವತ್ತು ಚುನಾವಣೆ ನಡೆದ್ರ ಆ 30,000 ಓಟ್ನಿಂದ ನಾವು ಸೋಲ್ತೀವ್ರಿ, ಏನು ಮಾಡೋದು, ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದೈತಿ ಅಂತ ಹೇಳ್ತಾರೆ. ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸ್ನೇಹಿತರ, ಅನೇಕ ಜನ ಸ್ನೇಹಿತರಿದ್ದಾರೆ ನಮ್ಗೆ, ಅವರೆಲ್ಲ ಕೂಡ್ತಿರ್ತೀವಿ. ಅವ್ರು ಹೇಳ್ತಾರ, ಇಲ್ರಿ ಇವತ್ತೇ ಚುನಾವಣೆ ನಡೆದ್ರ ಅದೇ 30,000 ಓಟ್ನೇ ಸೋಲ್ತೀವಿ. ಅವ್ರಿಗೆ ಗೊತ್ತಿಲ್ಲ ಪಾಪ. ನೀವು ಚುನಾವಣೆಗೆಲ್ಲ ಹೋರಾಟ ಮಾಡಬೇಕಾಗಿಲ್ಲ, ನೀವು ಠೇವಣಿ ಉಳಿಸ್ಕೊಳಕ್ಕೆ ಹೋರಾಟ ಮಾಡ್ಬೇಕಿನ್ನು ಮುಂದಿನ ಚುನಾವಣೆ ಒಳಗೆ. ಠೇವಣಿ ಉಳಿಸ್ಕೊಳಕ್ಕೆ ಹೋರಾಟ ಮಾಡ್ಬೇಕು. ಇವತ್ತೇ ಚುನಾವಣೆ ನಡೆದ್ರ ನೀವು ಭೂಮಿ ಮೇಲೆ ಇಲ್ಲಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ ಅದು. ಎಲ್ಲದಾರ ನಿಮಗೆ ದುಡ್ದಂಥ ಕಾರ್ಯಕರ್ತರು ವೀರೇಶ್ ಉಂಡೋಡಿ ಏನೋ ಹಾಕೋಣಂತ ಮಾಡಿದ್ರಂತ. ಏನು MLA ಸ್ಥಾನ ಕೊಡ್ತಿದ್ರಿ, ನನಗೆ ಬಿಟ್ಟು ಕೊಡ್ತಿದ್ರಿ, ನೀವು ಮಾಡ್ತಿದ್ರಿ. ಭಾರತೀಯ ಜನತಾ ಪಾರ್ಟಿ 2 ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದೆ, ನಾನು 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನನ್ನಾಗಿ ಮಾಡಿದೆ. ಏನಾದರೂ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ, ನನ್ನ ಯಾರೋ ಮಾಡೋ ಅವಶ್ಯಕತೆ ನನಗಿಲ್ಲ. ಆದ್ದರಿಂದ ಇಂತಹ ಕೆಟ್ಟ ಪದಗಳನ್ನು, ಅವಾಚ್ಯ ಶಬ್ದ ಪದಗಳನ್ನು ಬಳಸುವುದನ್ನು ಕೂಡಲೇ ನಿಲ್ಲಿಸಿ. ಏನು 30,000 ಓಟ್ನಲ್ಲಿ ಗೆದ್ದಿನ ನಾನು ಅಂತಿರಲ್ಲ, ಆ 30,000 ಓಟ್ ಹಾಕಿ ಗೆಲ್ಲಿಸಿದಂಥ ಜನರ ಸೇವೆ ಮಾಡುವಂಥ ಕೆಲಸ ಮಾಡಿ. ನಿಮ್ಮ ಪಕ್ಷದವರು, ನಿಮಗೂ ದುಡಿದವರು ಏನು ಸಾಕಷ್ಟು ಜನ ಆದಾರ, ನಿಮ್ಮಲ್ಲಿ ಸಾಕಷ್ಟು ಜನ ಆದಾರ. ಅವ್ರಿಗೆ ಬಿಟ್ಕೊಟ್ಟು ಏನಾದರೂ ಮಾಡಿರಿ. ಅವ್ರನ್ನ ನನ್ನ ಮಾಡಕ್ಕೆ ಭಾರತೀಯ ಜನತಾ ಪಾರ್ಟಿ ಐತಿ, ನಮ್ಮ ನಾಯಕರು ಅದಾರ, ನಮ್ಮ ಮುಖಂಡರು ಅದಾರ, ಏನಾದರೂ ಮಾಡ್ತಾರೆ ನಮ್ಮನ್ನು. ನಿಮಗೋಸ್ಕರ ದುಡ್ದಿದಾರಲ್ಲ, ಅವ್ರು ನಿಮ್ಮ ಮನೆಗೆ ಬರ್ತಿಲ್ಲಲ್ಲ. ಈಗ ಎಷ್ಟು ಜನ ಬರ್ತಿಲ್ಲ, ಅಂಥವ್ರಿಗೆ ಏನಾದರೂ ಮಾಡ್ರಿ. ಸಾಕಷ್ಟು ಜನ ಮುಖಂಡರು ಇವತ್ತು ಬರದೆ ತಮ್ಮ ಮನೆಯಲ್ಲಿ ಕುಂತಾರಲ್ಲ, ಅಂಥವ್ರಿಗೆ ಏನಾದರೂ ಮಾಡ್ರಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡುವ ಅವಶ್ಯಕತೆ ನಿಮಗಿಲ್ಲ ಅನ್ನುವಂಥ ಮಾತನ್ನು ಹೇಳಿ, ಕೂಡಲೇ ಇಂತಹ ಅನಿಷ್ಟ ಪದ್ಧತಿಯನ್ನು ಕೇವಲ ಟೀಕೆ ಮೂಲಕ ಜನರ ದಿಕ್ಕನ್ನು ತಪ್ಪಿಸ್ಬೋದು. ಏನು ಅಭಿವೃದ್ಧಿ ಕೆಲಸಗಳು ಕಡಿಮೆ ಆಗಿದಾವು, ಕೇವಲ ಶಾಸಕರನ್ನು, ಮಾಜಿ ಶಾಸಕರನ್ನು ಬೈಯೋದ್ರ ಮೂಲಕ ಜನರ ದಿಕ್ಕನ್ನು ಬೇರೆ ಕಡೆಗೆ ಒಯ್ಯುವಂಥ ಕೆಲಸವನ್ನು ಈ ತಾಲೂಕಿನ ಶಾಸಕರು ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿರಲಿ, ಇವತ್ತೇ ಚುನಾವಣೆ ನಡೆದರೂ ಕೂಡ ನಿಮ್ಮ ಠೇವಣಿ ಉಳಿಯೋದಿಲ್ಲ. ಮುಂದಿನ ಚುನಾವಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಈ ಮತಕ್ಷೇತ್ರದ ಜನತೆ ಕಾಯ್ದಿದ್ದಾರೆ ಚುನಾವಣೆ ಯಾವಾಗ ಬರ್ತೈತೆ ಅಂತೇಳಿ. ಆದ್ದರಿಂದ ಅಭಿವೃದ್ಧಿ ಕಡೆ ಗಮನ ಕೊಡೋ ಕೆಲಸ ಮಾಡಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಸರ್, ಅವರು ಪ್ರೆಸ್ ಮೀಟ್ ಒಳಗಡೆ ಈಶ್ವರಪ್ಪನವರು ಪಾರ್ಟಿ ಒಳಗಿಲ್ಲ, ನೀವು ಅವ್ರ ಫಾಲೋವರ್ ಆಗಿರೋದ್ರಿಂದ ನೀವು ಆ ಪಾರ್ಟಿ ಒಳಗಿಲ್ಲ ಅಂತ ಮಾತನ್ನು ಮಾತಾಡ್ತಾರೆ. ಸನ್ಮಾನ್ಯ ಈಶ್ವರಪ್ಪನವರು ಇವತ್ತು ನಮ್ಮ ನಾಯಕರಲ್ಲ. ನಾನು ರಾಜಕಾರಣಕ್ಕೆ 2004ರಲ್ಲಿ ನಮ್ಮ ತಂದೆಯ ಕಾಲ ನಂತರ ನಾನು ರಾಜಕಾರಣಕ್ಕೆ ಬಂದಿದ್ದು. ನಾನು 2004ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಬೇಕಾದ್ರೆ ಸನ್ಮಾನ್ಯ ದೊಡ್ಡನಗೌಡ ಜಿ ಪಾಟೀಲ್ರವ್ರನ್ನ ನೋಡಿಕೊಂಡು, ಸನ್ಮಾನ್ಯ ಈಶ್ವರಪ್ಪನವ್ರು ನೋಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಸೇರಿದ್ದೀವಿ ನಾವು ಅವತ್ತಿನ ಕಾಲದಲ್ಲಿ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ನಾಯಕರ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ನನ್ನ ತಾಯಿ ಅಂತ ಇವತ್ತಿಗೆ ಹೇಳ್ತಾರೆ. ಯಾರು? ಸನ್ಮಾನ್ಯ ಈಶ್ವರಪ್ಪನವರು. ಅವರು ನಮ್ಮ ಪಕ್ಷದಿಂದ ಹೊರಗಿರ್ಬೋದು, ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತಗಳನ್ನು ಇವತ್ತಿಗೂ ಕೂಡ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ, ಅವರು ಮೆಚ್ಕೊಂಡು ಹೋಗ್ತಾರೆ. ಆದರೆ ಅವರು ವೈಯಕ್ತಿಕ ವಿಷಯಗಳು, ಅವ್ರು ರಾಜಕೀಯ ಏನೇ ಬೇರೆ ಪಕ್ಷದಲ್ಲಿದ್ದರೂ ನನ್ನ ರಾಜಕೀಯ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಆದರೆ ಈಶ್ವರಪ್ಪನವರು ನಮ್ಮ ನಾಯಕರು, ಇವತ್ತು ನಾಯಕರು, ಮುಂದೂ ನಾಯಕರು. ಆದ್ದರಿಂದ ಈಶ್ವರಪ್ಪನವ್ರು ಬಂದಂಥ ಸಂದರ್ಭದಲ್ಲಿ ಇವತ್ತಲ್ಲ, ಯಾವಾಗಲೂ ಕೂಡ ಇವತ್ತು ನೋಡಿರ್ಬೋದು ಅವರು. ನಾನು ಯಾವತ್ತು 2004ರಿಂದನೂ ಈಶ್ವರಪ್ಪನವರು ಈ ಬಾಗಲಕೋಟೆ ಜಿಲ್ಲೆಗೆ ಬಂದಾಗ, ಉತ್ತರ ಕರ್ನಾಟಕಕ್ಕೆ ಬಂದಾಗ ಅವ್ರ ಜೊತೆಗಿರುವಂಥದ್ದು ನನ್ನ ಕೆಲಸ ನಾನು ಅವತ್ತಿಂದ ಮಾಡ್ಕೊಂಡು ಬಂದೀನಿ, ಮುಂದೂ ಮಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ. ಈಶ್ವರಪ್ಪನವ್ರು ಯಾವ ಪಾರ್ಟಿ ಒಳಗೆ ಇರ್ತಾರಂತ ಮುಖ್ಯ ಅಲ್ಲ, ಅವರು ನಮ್ಮ ನಾಯಕರು ಅಂತ ಒಪ್ಕೊಂಡಿವಿ, ಅವ್ರ ಜೊತೆಗೆ ನಾವು ಇರ್ತೀವಿ. ಅದು ನನ್ನ ಏನು ಪಕ್ಷ ಐತಿ ಭಾರತೀಯ ಜನತಾ ಪಾರ್ಟಿಯಿಂದ, ನಾವು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇರ್ತೀವಿ. ಇನ್ನೊಂದು ದುನ್ನಗೌಡರಿಗೆ ನಿಮಗೆ ಹೊಂದಾಣಿಕೆ ಇಲ್ಲ ಅಂತ್ರಿ. ಮತ್ತು ಪ್ರತಿಭಟನೆ ದಿವಸ ಬೇರೆ ಮುಖಂಡರು ಒತ್ತಾಯಕ್ಕೆ ನೀವು ಬಂದು ಪ್ರತಿಭಟನೆಗೆ ಭಾಗವಹಿಸಿರಿ ಅಂತಂದು ಅವ್ರು. ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಿ, ನಮ್ಮ ಹಿರಿಯರು ಏನು ಹೇಳ್ಯಾರ, ಭಾರತೀಯ ಜನತಾ ಪಾರ್ಟಿ ನನ್ನ ತಾಯಿ ಸ್ಥಾನದಲ್ಲಿ ನೋಡ್ತೀನಿ ಅಂತ ಮಾತನ್ನು ಹೇಳ್ಯಾರ. ನಾನು 2004ರಲ್ಲಿ ರಾಜಕಾರಣಕ್ಕೆ ಬರಬೇಕಂತ ಪೂರ್ವದಲ್ಲಿ
ಅವರಿಗೆ ಗೊತ್ತಿರಲಿ ವೀರೇಶ್ ಉಂಡೋಡಿ ಏನಾರು ಹಾಕಿದ್ದ ಅನ್ನೋದಕ್ಕಿಂತ ಕಾಶ್ಯಪ್ನವ್ರ ಮಣಿತನ ಏನಾರು ಆಗೈತೆ ಅಂದ್ರೆ ಉಂಡೋಡಿಯವ್ರ ಮಣಿತನದ ಹಿನ್ನೆಲೆ ಅದರೊಳಗೆ ಐತಿ ಅನ್ನೋದನ್ನು ಅವ್ರು ತಿಳ್ಕೊಬೇಕು. ರಾಜಕೀಯ ಹಿನ್ನೆಲೆ ಕೇವಲ ಇವತ್ತು ಅಧಿಕಾರದಲ್ಲಿದ್ದೀನಿ, ಏನು ಬೇಕಾದರೂ ಮಾತಾಡ್ತೀನಿ ಅನ್ನುವಂಥ ಕೆಟ್ಟ ಹವ್ಯಾಸವನ್ನು ಬಿಟ್ಟು ಹಿಂದೆ ಅವ್ರ ತಂದೆಯವರು ರಾಜಕೀಯಕ್ಕೆ ಬರಬೇಕಾದ್ರೆ ಅವ್ರ ತಂದೆಯವ್ರ ಜೊತೆಗೆ ಯಾರು ಗಟ್ಟಿಯಾಗ ನಿಂತು ರಾಜಕಾರಣ ಮಾಡಿದರು, ಅವ್ರ ತಂದೆಯವ್ರನ್ನ ಗೆಲ್ಲಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡೋದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳೋಕೆ ಹೇಳ್ರಿ ಅವ್ರಿಗೆ. ಕೇವಲ ಇವತ್ತು ಶಾಸಕರು ಇರ್ಬೋದು, ನಾಳೆ ಸೋಲ್ಬೋದು, ನಾಳೆ ಇನ್ನೊಬ್ಬರು ಶಾಸಕರಾಗ್ಬೋದು, ನಾಳೆ ದೊಡ್ಡನಗೌಡರು ಆಗ್ಬೋದು, ಈ ಭಾರತೀಯ ಜನತಾ ಪಾರ್ಟಿ ಗೆಲ್ಬೋದು. ಆದ್ರೆ ಹಿಂದೆ ಅವ್ರ ತಂದೆಯವರು ಕಾಶ್ಯಪ್ನವ್ರ ಕುಟುಂಬ ಈ ತಾಲೂಕಿಗೆ ರಾಜಕಾರಣಕ್ಕೆ ಬರ್ಬೇಕಾದ್ರೆ ಉಂಡೋಡಿಯವರು ಮಣಿತನದವರು ಎಷ್ಟು ಶಕ್ತಿ ತುಂಬಿದಾರ ಅನ್ನೋದನ್ನು ಅವ್ರು ನೆನಪು ಮಾಡ್ಕೊಳ್ಬೇಕು. ಮೊದಲು ದೊಡ್ಡನಗೌಡರು ನಾನು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದು 2004ರಲ್ಲಿ. ನನ್ನ ಮತದಾನ ಬಂದಿದ್ದು 2004ಕ್ಕೆ ಫಸ್ಟ್. ನಾನು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಮತ ನೀಡಿಲ್ಲ. 2004ರಲ್ಲಿ ಉಪಚುನಾವಣೆ ಆದಂಥ ಸಂದರ್ಭದಲ್ಲಿ ನಾನು ಫಸ್ಟ್ ಚುನಾವಣೆ ರಾಜಕಾರಣ ಆರಂಭಗೊಂಡಿದ್ದು ನಮ್ಮ ನಾಯಕರು ಶಶಿಕಾಂತ್ ಪಾಟೀಲ್ರವ್ರು ಚುನಾವಣೆ ಮಾಡೋದ್ರ ಮೂಲಕ ನಾವು ರಾಜಕಾರಣವನ್ನು ಆರಂಭ ಮಾಡಿದವರು. ತದನಂತರ 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಕೊಂಡು ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರಿಕೊಂಡು ಗೆಲ್ಲಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ದೊಡ್ಡನಗೌಡ ಪಾಟೀಲರಿಗೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯಗಳು ಬಂದಿರಲಿಲ್ಲ. ಇಂದಿನ ಚುನಾವಣೆಗಿನ ಪೂರ್ವದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳದಾವು. ಆದ್ರೆ ಅವ್ರ ಹತ್ರ ಮನೆಗೆ ಬರಲಾರ್ದಷ್ಟು ಭಿನ್ನಾಭಿಪ್ರಾಯಗಳದಾವು. ಅವರು ಅಧ್ಯಕ್ಷರು ಬರೋದಿಲ್ಲ, ಅವ್ರ ಮುಖಂಡರೇ ಬರೋದಿಲ್ಲ. ಅದನ್ನು ಸ್ವಲ್ಪ ಗಮನ ಕೊಡ ಅಂತ ಹೇಳ್ರಿ. ಬರೀ BJP ನಾಯಕರು ಏನು ಮಾಡಿದರು, BJP ನಾಯಕರು ಕರ್ಕೊಂಬಂದರು, ಯಾರು ಕರ್ಕೊಂಬಂದು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಭಿಮಾನ ತುಂಬುವಂಥ ಕೆಲಸ ಏನು ನನಗೆ ಅವಶ್ಯಕತೆ ಇಲ್ಲ. ನನ್ನ ಹೃದಯದಾಗ ಭಾರತೀಯ ಜನತಾ ಪಾರ್ಟಿ ಐತಿ. ಅವ್ರು ಏನು ಹೇಳಿದ್ರಲ್ಲ, ಯಾರ ಜೊತೆ ಸಂಪರ್ಕದಾಗಿದ್ರು ಅಂತ ಗೊತ್ತಾಯ್ತಾನ ಅಂತ ಕೇಳಿದ್ರು. ಯಾರ ಜೋಡಿ ಸಂಪರ್ಕದಾಗಿದ್ನಿ ಅಂತ ಬಹಿರಂಗವಾಗಿ ಅವ್ರು ಚರ್ಚೆಗೆ ಬಂದ್ರೆ ಚರ್ಚೆಗೆ ಬರ್ತೀನಿ, ಮಾಧ್ಯಮಗಳ ಮೂಲಕ ಹೇಳಿದ್ರಪ್ಪ ನಾನು ಮಾಧ್ಯಮಗಳ ಮೂಲಕ ಹೇಳ್ತೀನಿ. ನಾನು ಯಾರ ಜೊತೆ ಸಂಪರ್ಕದಾಗಿದ್ದೆ ಅನ್ನೋದನ್ನು ಬಹಿರಂಗಪಡಿಸ್ಬೇಕು. ಅವರು ನಾನು ಯಾರ ಜೊತೆ ಸಂಪರ್ಕದಾಗಿದ್ದೆ, ಈ ಚುನಾವಣೆ ಪೂರ್ವದಲ್ಲಿ ಯಾರ ಜೊತೆ ಸಂಪರ್ಕದಾಗಿದ್ದೆ ಅನ್ನೋದನ್ನು ಬಹಿರಂಗಪಡಿಸ್ಬೇಕು. ನಿಮ್ಮ ಕಾರ್ಯಕರ್ತರು ಕುರುಬ ಸಮಾಜದ 20 ಜನ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ನನ್ನ ಮನೆಗೆ ಬಂದಿದ್ರಲ್ಲ, ಅವತ್ತೇನು ಉತ್ತರ ಕೊಟ್ಟು ಕಳಿಸಿದ್ದೀನಿ ಅನ್ನೋಂಥ ನಿಮ್ಗೆ ಮುಖಂಡರು ಹಿಡಿಯಿರ್ಬೋದಲ್ಲ. ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷ ಸೇರಿ ಅಂತ ನನ್ನ ಮನೆಗೆ ಕಳಿಸಿದ್ರಲ್ಲ, ಏನು ಹೇಳಿ ಕಳಿಸಿದೆ ನಿಮ್ಮ ಮುಖಂಡರ ಮುಂದೆ ಅಂತ ನಿಮ್ಮ ಮುಖಂಡರು ಬಂದು ಹೇಳಿಲ್ಲ ನಿಮ್ಮ ಮುಂದೆ. ನಿಮ್ಮ ತಾಯಿಯವ್ರು ನಮ್ಮ ಮನೆಗೆ ಬಂದಿದ್ರಲ್ಲ, ಅವ್ರಿಗೆ ಏನು ಹೇಳಿ ಕಳಿಸಿದೆ ಅಂತ ನಿಮ್ಮ ತಾಯಿಯವ್ರು ಹೇಳಿರ್ಬೋದಲ್ಲ. ನೀವು ಎಷ್ಟು ಸಾರಿ ಸಿದ್ದರಾಮಯ್ಯನವ್ರು ಬರ್ತಾರ ಅಂತೇಳಿ ಎಷ್ಟು ಸಾರಿ ನನಗೆ ಕರೆದ್ರಿ, ವಾಟ್ಸಪ್ ಕಾಲ್ ಮಾಡಿದ್ರಲ್ಲ. ನಾನು ಯಾವತ್ತಾದರೂ ನನ್ನ ರಾಜಕೀಯ ಜೀವನದಲ್ಲಿ, ನನ್ನ ರಾಜಕೀಯ ಇತಿಹಾಸದಲ್ಲಿ 2004ರಿಂದ ಇಲ್ಲಿವರೆಗೆ ಒಂದೇ ಒಂದು ಬಾರಿ ವಿಜಯಾನಂದ ಕಾಶ್ಯಪ್ನವ್ರಿಗೆ ನನ್ನ ಕಡೆಯಿಂದ ಫೋನ್ ಆಗಲಿ, ನನ್ನ ಕಡೆಯಿಂದ ವೈಯಕ್ತಿಕ ಕೆಲಸಕ್ಕಾಗಲಿ ಫೋನ್ ಆಗಲಿ, ಮತ್ತು ಬೇರೆ ಯಾರ ಮುಖಾಂತರ ನಿಮ್ಮ ಸಹಾಯ ಕೇಳಿದ್ದಪ್ಪ ಅಂತಂದ್ರೆ ಬಹಿರಂಗವಾಗಿ ವ್ಯಕ್ತಪಡಿಸ್ತೀನಿ. ನಿಮ್ಮ ಸಹಾಯನ ವೈಯಕ್ತಿಕವಾಗಿ ಆಗಲಿ, ರಾಜಕೀಯವಾಗಿ ಆಗಲಿ, ನಾನು ನಿಮಗೆ ಫೋನ್ ಮಾಡಿ ಆಗಲಿ, ಅಥವಾ ಬೇರೆ ಯಾವುದಾದ್ರೂ ಮುಖಂಡರ ಮೂಲಕ ನಿಮ್ಮದು ಏನಾದರೂ ಸಹಾಯ ಕೇಳಿದ್ರೆ ಇವತ್ತು ಬಹಿರಂಗವಾಗಿ ಚರ್ಚೆ ಮಾಡಿರಿ. ನಾನು ಕೂಡ ನಿಮ್ಮ ಚರ್ಚೆಗೆ ಸಿದ್ಧದ್ದೀನಿ. ಏನು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸವನ್ನು ಮಾಡಬೇಡ್ರಿ. ಯಾಕಂದರೆ ಅನೇಕ ಸಾರಿ ನೀವು ನಮ್ಮ ಮನೆಗೆ ಬರೋಕ್ಕೆ ಪ್ರಯತ್ನ ಮಾಡಿದ್ದೀರಿ. ನಾನು ನಿಮ್ಮ ಮನೆಗೆ ಬರೋಕ್ಕೆ ಎಂದೂ ಪ್ರಯತ್ನ ಮಾಡಿದಿಲ್ಲ. ನನ್ನ ಸಹೋದರನ ಮದುವೆ ಕಾರ್ಡ್ ಕೊಡೋಕೆ ಬಂದುಬಿಟ್ಟು ನಾನು ನಿಮಗೆ 2004ರಿಂದ ಇಲ್ಲಿವರೆಗೂ ಒಂದೇ ಒಂದು ಸಾರಿ ಫೋನ್ ಕಾಲ್ ಮಾಡಿಲ್ಲ. ಯಾವ ಮುಖಂಡರಿಗೂ ಕೂಡ ನಿಮ್ಮ ಮುಂದೆ ನನ್ನ ಕೆಲಸ ಇಂಥದ್ದೈತಿ ಮಾಡಿಕೊಡ್ರಿ ಅಂತ ಕೇಳಿಲ್ಲ. 2004ರಿಂದನೂ ಕೇಳಿಲ್ಲ, ಈ ಸಾರಿ ನೀವು ಗೆದ್ದ ನಂತರನೂ ಕೇಳಿಲ್ಲ. ಯಾರಾದರೂ ಬಂದಿರ್ಬೋದು, ಈ ತಾಲೂಕಿನ ಶಾಸಕರದಿರಿ ಅಂತೇಳಿ ಬೇರೆ ಯಾರಾದರೂ ಮುಖಂಡರು, ನಮ್ಮ ಮುಖಂಡರು ಹೋಗಿರ್ಬೋದು, ಏನಾದರೂ ಅಭಿವೃದ್ಧಿ ವಿಚಾರವಾಗಿ ಹೋಗಿರ್ತಾರೆ ಹೊರತಾಗಿ ವೈಯಕ್ತಿಕ ವಿಚಾರಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವ ಮುಖಂಡರು ನಿಮ್ಮ ಮನೆಗೆ ಬಂದಿಲ್ಲ, ನಿಮ್ಮನ್ನು ಏನು ಸಹಾಯ ಕೇಳಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಮತ್ತೇನು ಅಲ್ರಿ, ಮತ್ತು ಅವ್ರಿಗಿಂದ ಇಲ್ಲಿ ಯಾಕೆ ಬಂದ್ರು? ಹಾವೇರಿಯಿಂದ ಅಲ್ಲ, ಒಂದು ನಿಮಿಷ, ಹಾವೇರಿಯಿಂದ ಅವ್ರಿಗೆ ಬಂದರು. ಅವ್ರಿಗಿಂದ ಇಲ್ಲಿ ಅವರು ಅಗ್ರಿಕಲ್ಚರ್ ಅದು
ನೋಡ್ರಿ ನಮ್ಗೆ ಹಿನ್ನೆಲೆ ಇರ್ತೈತಿ. ಇವತ್ತು ರಾಜಕಾರಣದಾಗ ಇದೀವಿ ಅಂತಂದ್ರೆ ಅದು ನಮ್ಗೆ ಹಿನ್ನೆಲೆ ಇರ್ತೈತಿ. ಇನ್ನು ಸಿದ್ದರಾಮಯ್ಯನವರು ಇವತ್ತು ಪ್ರತಿಯೊಂದು ಮಾತಿನೊಳಗೆ ಹೇಳ್ತಾರೆ ನಾ ಕುರಿ ಕಾಯ್ತಿದ್ದೆ ಅಂತ ಹೇಳಿ. ಅಂದ್ರೆ ಕುರಿ ಯಾಕಾದಿ ಇವತ್ತು CM ಹಾಕಾದ್ರಿ ಅಂತೀವಿ ನಾವು, ಯಾರಾದ್ರು ಕೇಳ್ತೀವಿ? ಅವರು ಉದ್ಯೋಗ ಅದು, ಅವರು ಉದ್ಯೋಗಕ್ಕೆ ಅವ್ರ ಬೀಗರ ಮನೆಯಲ್ಲಿ ಬಂದು ಉದ್ಯೋಗ ಮಾಡಿದಾರೆ ಹೊರತು ಮತ್ತು ಅದು ಬಾರಿ ಗಿಡ ಕಾಯ್ಲಾರ್ದ ಅಗ್ರಿಕಲ್ಚರ್ ಮಾಡ್ಲಾರ್ದ ಯಾರು ಕೂಡ ಅವರು ಕೂಡ ಅವ್ರ ತಂದೆಯವರು ಅವ್ರ ತಾತನವರು ಮಾಡಿರ್ಬೋದಲ್ಲ. ಏನಾದ್ರು ರಾಜಕಾರಣ ಬರೋಕಿನ ಪೂರ್ವದಲ್ಲೇ ಏನು ರಾಜಕೀಯ ಕುಟುಂಬದಲ್ಲೇ ಹುಟ್ಟಿದಾರ ಅವ್ರ ತಂದೆಯವರು, ಅವರು ಒಕ್ಕಲ್ತನ ಮಾಡಿರ್ಬೇಕಲ್ಲ. ಮತ್ತು ಆ ರೀತಿ ಅವರು ಒಕ್ಕಲ್ತನ ಮಾಡಿರ್ತಾರ. ಬಾರಿ ಗಿಡ ಯಾಕೆ ಕಾಯ್ದಿ, ನೀರು ಯಾಕೆ ಕಾಯಿಸಿದಿ, ಮೋಟ್ರ ಯಾಕೆ ಚಾಲು ಮಾಡಿದಿ, ಇದೆಲ್ಲ ಪ್ರಶ್ನೆ ಅಲ್ಲ. ತಾಲೂಕಿನ ಶಾಸಕರಾಗಿದ್ದೀರಿ, ದೊಡ್ಡ ವಿಷಯಗಳ ಬಗ್ಗೆ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ರಿ. ಬಗ್ಲಾಗ ಸೀರೆ ಇಟ್ಕೊಂಡು ಓಡಿ ಬಂದ್ರಿ, ಬಗ್ಲಾಗ ಸೀರೆ ಇಟ್ಕೊಂಡು ಓಡಿ ಬಂದ್ರೆ ಅದು ಸೀರೆ ಮಹತ್ವನಾದ್ರೂ ತಿಳ್ಕೊಳ್ರಿ. ನೀವು ನಿಮ್ಮ ಮನೆಯೊಳಗೂ ಸೀರೆ ಉಪಯೋಗ ಮಾಡ್ತಾರೆ, ಅದರ ಮಹತ್ವ ಪ್ರತಿಯೊಂದು ಮಹಿಳೆಯ ಗೌರವವನ್ನು ಕಾಪಾಡುವಂಥದ್ದು ಅದು ಸೀರೆ ಅಂದ್ರೆ. ಆ ಸೀರೆ ಬಗ್ಲಾಗ ಇಟ್ಕೊಂಡ್ರ ಮುಂದೆ 3 ಸಲ ಬಿದ್ರಿ, ಮತ್ತಿನ್ನ ಚಡ್ಡಿ ಹಾಕೊಂಡ್ಬರೋರು ತಯಾರಾಗ್ಯಾರ. ಈಗ ಚಡ್ಡಿ ಹಾಕೊಂಡ್ಬರೋರು ತಯಾರಾಗ್ಯಾರ, ಈಗ ಇನ್ನು ಎಷ್ಟು ಸಲ ಸೋಲ್ತೀರಿ ಅದನ್ನು ವಿಚಾರ ಮಾಡ್ರಿ. ಈಗ ಸೀರೆ ಬಗ್ಲಾಗ ಇಟ್ಕೊಂಡ್ಬಂದ್ರು ಅಂಥವ್ರು ಇದ್ರಿಗೆ 3 ಸಲ ಬಿದ್ರಿ. ನಿಮ್ಮ ತಪ್ಪತ್ತು ದಮ್ಮು ಅಂದ್ರಿ, ಮಾತು ಇತ್ತಿದ್ರಪ್ಪ ಅಂದ್ರೆ ನಿಮ್ಮ ತಾಕತ್ತು ದಮ್ಮು ಕೌಂಟಿಂಗ್ ಬೂತ್ನೇ ನೋಡಿ ಹಂಗಾತ ಬಿದ್ರಿ. ಸ್ವಲ್ಪ ನೆನಪು ಮಾಡ್ಕೊಡ್ರಿ, ನಿಮ್ಮ ತಾಕತ್ತು ದಮ್ಮು ಕೌಂಟಿಂಗ್ ಬೂತ್ನಾಗ ಹಂಗಾತ ಬಿದ್ರಿ. ಆ ತಾಕತ್ತು ದಮ್ಮು ನಾವು ನೋಡಿವಿ, ಕಣ್ಣಾರ ನೋಡಿವಿ. ನೋಡ್ಲಾರ್ದವ್ರ ಮುಂದೆ ಬಡಾಯಿ ಕೊಚ್ಕೊಳ್ಳೋದಲ್ಲ, ಅಭಿವೃದ್ಧಿ ವಿಷಯ ಚರ್ಚೆ ಮಾಡ್ರಿ. ಏನೋ ಈಗ ಸರ್ಕಾರ ಐತಿ, ನಿಮ್ಮದೇ ಸರ್ಕಾರ ಐತಿ, ನಿಮ್ಮದೇ. ಇವತ್ತು ಈ ಚುನಾವಣೆ ಪೂರ್ವದಲ್ಲಿ ಏನು ಹೇಳ್ತಿದ್ರಿ? ಮತ್ತೆ ಬರುತ್ತೆ ನಮ್ಮ ಟಗರು, ಮತ್ತೆ ಬರುತ್ತೆ ನಮ್ಮ ಟಗರು ಅಂತ ಹೇಳ್ತಿದ್ರಲ್ಲ. ಇವತ್ತು ಯಾಕೆ ಹೇಳೋಲ್ರಿ ಅದು? ಒಂದ್ಸರಿ ಸಿದ್ದರಾಮಯ್ಯ ನಮ್ಮ ದೇವ್ರು ಅಂತ ಹೇಳ್ತೀರಿ, ಒಂದ್ಸರಿ DK ಶಿವಕುಮಾರ್ ನಮ್ಮ ದೇವ್ರು ಅಂತ ಹೇಳ್ತೀರಿ. ಯಾಕೆ ಈ ಗೊಂದಲ? ನೀವು ಗೊಂದಲದಾಗದಿರಿ ರಾಜಕಾರಣದಲ್ಲಿ, ನಾವು ಯಾರು ಭಾರತೀಯ ಜನತಾ ಪಾರ್ಟಿಯವ್ರು ಗೊಂದಲದಾಗಿಲ್ಲ. ಒಂದ್ಸಾರಿ ಹಿಂದುತ್ವದ ಹುಲಿ, ನಮ್ಮ ಪಂಚಮಸಾಲಿ ಹುಲಿ ಯತ್ನಾಳ್ ಅವ್ರು ನಮ್ಮ ನಾಯಕರು, ಅವ್ರು 3ನೇ ಮಾಡಿ ಒಳಗೆ ಕುಂದ್ರ ಸಾಹೇಬ್ರ ನಮ್ಗೆ 2ನೇ ಮಾಡಿ ಕುಂದ್ರಕ್ಕೆ ಜಾಗ ಕೊಡ್ರಿ ಅಂತ ಕೇಳಿದ್ರು ಇಲ್ಲೋ? ನೀವು ಗೊಂದಲದಾಗದಿರಿ, ದ್ವಂದ್ವ ನಿಲುವಿನಾಗ ನೀವು ಅದಿರಿ. ಒಂದ್ಸರಿ ಪಂಚಮಸಾಲಿ ಮಹಾಸ್ವಾಮಿಗಳು ಇಂಥ ಜಗದ್ಗುರುಗಳನ್ನ ಕಂಡಿಲ್ಲ ಅಂತೀರಿ, ಒಂದ್ಸಲ ಇದು ಕಾವಿ ಬೀಚ್ ಖಾದಿ ಹಾಕೊಂಬ ಅಂತ ಹೇಳ್ತೀರಿ. ಎಷ್ಟು ದ್ವಂದ್ವ ನಿಲುವಿನಾಗ ಅದರಿ. ಬದ್ಧತೆ ಏನೈತಿ ನಿಮ್ಗೆ ರಾಜಕಾರಣದ? ಒಂದು ರಾಜಕೀಯ ಕುಟುಂಬದಾಗ ಬಂದಿನಿ ಅಂತ ಹೇಳ್ತೀರಿ, 2 ಸಾರಿ ತಾಲೂಕಿನಾಗ MLA ಆಗಿನ ಅಂತ ಹೇಳ್ತೀರಿ, 30,000 ಓಟ್ನಾಗ ನಾ ಗೆದ್ದಿನಿ ಅಂತೀರಿ. ಒಂದು ಬದ್ಧತೆ ಒಳಗೆ ರಾಜಕಾರಣ ಮಾಡ್ರಿ. ನಿಮಗೆ ಬದ್ಧತೆನೇ ರಾಜಕಾರಣದಾಗ ಬದ್ಧತೆನೇ ಇಲ್ಲ ಅಂತಂದ್ರೆ ನಿಮ್ಮನ್ನು ಯಾರು ಇವತ್ತು ನಿಮ್ಗೆ ರಾಜಕೀಯ ಅಸ್ತಿತ್ವ ಕಳ್ಕೊಂಡಂಥ ಸಂದರ್ಭದಲ್ಲಿ ಯತ್ನಾಳ್ ಅವ್ರ ಹುಡುಕ ಹೋಗಿದ್ರಿ. ಯತ್ನಾಳ್ ಅವ್ರು ನಮ್ಮ ನಾಯಕರು, ಯತ್ನಾಳ್ ಅವ್ರು 3ನೇ ಮಾಡಿ ಕುಂದ್ರಿಸೋದು ನಮ್ಮ ಗುರಿ. ಸಾಹೇಬ್ರು ನಮ್ಗೆ 2ನೇ ಮಾಡಿ ಒಳಗೆ ಜಾಗ ಕೊಡ್ರಿ ಅಂತ ಕೇಳಿದ್ರು. ಪಂಚಮಸಾಲಿ ಸ್ವಾಮಿಗಳು ಹೋರಾಟದಲ್ಲಿ ಅವ್ರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಕೂಡಿದ್ರಿ. ಇವತ್ತು ಅವ್ರನ್ನ ಮಠ ಬಿಟ್ಟು ಹೊರ ನಿಮ್ಮ ವೈಯಕ್ತಿಕ, ನಿಮ್ಮ ಸಮಾಜದ ವೈಯಕ್ತಿಕ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದ್ರೆ ನಿಮ್ಮ ರಾಜಕೀಯ ಬದ್ಧತೆ ಬಗ್ಗೆ ನಾನು ಮಾತಾಡ್ತೀನಿ. ಏನು ಬದ್ಧತೆ ಐತಿ ನಿಮ್ಗೆ ರಾಜಕೀಯ? ಒಮ್ಮೆ ನಮ್ಮ ಟಗರು ಬರುತ್ತಂತೀರಿ, ಒಮ್ಮೆ ನಮ್ಮ ಬಂಡಿ ಬರುತ್ತಂತೀರಿ, ಒಮ್ಮೆ ಯತ್ನಾಳವರು ನಮ್ಮ ನಾಯಕರು ಅಂತ ಹೇಳ್ತೀರಿ. ಇವತ್ತು ಯತ್ನಾಳವ್ರನ್ನ ಟೀಕಾ ಮಾಡ್ತೀರಿ. ಯತ್ನಾಳವ್ರು ನೀವು ಅವ್ರ ಜೊತೆಗೆ ಇರ್ತಿರಲ್ಲ, ನಿಮ್ಗೆ ರಾಜಕೀಯ ಪದ್ಧತಿ ಇರಲಿಲ್ಲ. ಇವತ್ತು BJP ಮುಖಂಡರು ನಮ್ಮ ಹಿರಿಯರಂತ ಯಾರಾದರೂ ಹೋಗಿರ್ಬೋದು, ಅವರು ಭೇಟಿ ತಾಲೂಕಿಗೆ ವೈಯಕ್ತಿಕ ಅವರು ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಹುಣಗುಂದ ಮತಕ್ಷೇತ್ರದಲ್ಲಿ ಕೂಡ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಹೋಗಿರ್ಬೋದು ನಮ್ಮ ಮುಖಂಡರು. ಅದನ್ನು ಪ್ರಶ್ನೆ ಮಾಡ್ತಿರಲ್ಲ. ನೀವು ಒಂದು ಪಕ್ಷದಾಗಿದ್ದು ಯತ್ನಾಳ್ ಅವ್ರ ಜೊತೆಗೆ ವೇದಿಕೆ ಹಂಚ್ಕೊತಿದ್ರಲ್ಲ, ನಿಮಗೆ ಬದ್ಧತೆ ಇರಲಿಲ್ಲ ಅವಾಗ. ಅವ್ರನ್ನ 3ನೇ ಮಾಡಿ ಕುಂದಿರ್ಸೋದೇ ನಮ್ಮ ಗುರಿ ಅಂತ ಹೇಳ್ತಿದ್ರಿ. ನಮ್ಗೆ 2ನೇ ಮಾಡಿ ಜಾಗ ಕೊಡ್ರಿ ಅಂತ ಅವ್ರನ್ನ ಕೇಳ್ತಿದ್ರಿ. ಅದಕ್ಕೆ ಒಂದು ಬದ್ಧತೆ ಒಳಗೆ ರಾಜಕಾರಣ ಮಾಡೋದನ್ನ ಕಲೀರಿ. ಕೇವಲ ಅಧಿಕಾರದಾಗ ಅದೀನಿ, ಟೀಕಾ ಮಾಡ್ತೀನಿ, ನಾನು ಆಕಾಶದಾಗ ಅದೀನಿ ಅಂತಂದ್ರೆ ಭೂಮಿಗೆ ನಿಮ್ಮನ್ನು ಆಕಾಶಕ್ಕೆ ಕಳಿಸಿದ ಜನತೆಗೆ ನಿಮ್ಮನ್ನು ಭೂಮಿಗೆ ತರುವಂಥದ್ದು ಶಕ್ತಿ ಐತಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸರ್, ಮತ್ತೆ ನಿಮ್ಮ ಪಾರ್ಟಿ ಮುಂದೆ ಬರೋ ಚುನಾವಣೆಯಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಭವಿಷ್ಯ ಇಲ್ಲ ದೇಶದಾಗ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಭವಿಷ್ಯನ ಮುಗಿದೋಗೈತಿ. ದೇಶದಾಗ ಯಾವ ರಾಜ್ಯದಾಗ ಚುನಾವಣೆ, ಯಾವ ರಾಜ್ಯದಾಗ ಅಧಿಕಾರದಾಗ ಐತಿ? ಕರ್ನಾಟಕ ಒಂದು ದೊಡ್ಡ ರಾಜಕೀಯ ಪಕ್ಷ, ದೊಡ್ಡ ರಾಜ್ಯ ಬಿಟ್ರಂದ್ರೆ ದೇಶದಾಗ ಯಾವ ರಾಜ್ಯದಾಗೂ ಅಧಿಕಾರದಾಗಿಲ್ಲ ಕಾಂಗ್ರೆಸ್ ಪಕ್ಷ.
ಭಾರತೀಯ ಜನತಾ ಪಾರ್ಟಿಗೆ ಏನು ಅವರ ಹಾಸ್ಯಾಸ್ಪದ ಮಾತುಗಳನ್ನು ಹೇಳೋದ್ರಿಂದ ನಾವು ಅವ್ರ ಲೆವೆಲಿಗೆ ಹೋಗಿ ಮಾತಾಡ್ಬೇಕಾಗ್ತದೆ ಇಷ್ಟೇ. BJP ಮುಖಂಡರು MLA ಟಿಕೆಟ್ಗಾಗಿ ಕಸರತ್ತು ನಡೆಸ್ಯಾರ ಅಂತ ಒಂದು ಹೇಳ್ಯಾರ. ಯಾರು ನಡೆಸಿದ್ರು ಅಂತ 3-4 ಮಂದಿ ಲೀಡರ್ಸ್ ಅವ್ರು ಯಾರು ನಡೆಸಿದ್ರು ಸಹಿತ ನಮ್ಮ ಹಿರಿಯರು ಅದಾರ, ಅವರೆಲ್ಲ ಕುಂತು ಸರಿಪಡಿಸ್ತಾರ. ಅದು ನಾವೆಲ್ಲ ಕುಂತು ನಾವು ಚುನಾವಣೆ ಮಾಡ್ತೀವಿ. ಅದು ನಮಗೂ ಹಿರಿಯರು ಅದಾರ, ಪಾರ್ಟಿ ಹಿರಿಯರು ಅದಾರ, ಅವರೆಲ್ಲ ಕುಂತು ಸರಿಪಡಿಸ್ತಿರ್ತಾರ. ಪಾರ್ಟಿ ಹಿಂದೆ ಹೇಳ್ತಿದ್ರು ಎಷ್ಟು ಅರ್ಜಿ MLA ಟಿಕೆಟ್ ಕೇಳೋರು ಎಷ್ಟು ಜನ ಜಾಸ್ತಿ ಆಗ್ತಾರ ಅಷ್ಟು ಪಾರ್ಟಿ ಆರ್ಗನೈಸ್ ಆಗೈತೆ ಅಂತ ನಾವು ತಿಳ್ಕೊಬೇಕು ಅನ್ನೋದನ್ನ ಹಿಂದೆ ಸಂಘಟನೆ ಅವರು ಹೇಳ್ತಿದ್ರು ನಮ್ಗೆ. ಅದಕ್ಕೆ ನಮ್ಮ ಪಾರ್ಟಿ ಅತಿ ದೊಡ್ಡ ಪಕ್ಷ ಆಗೈತಿ ಮತ್ತು ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಿರ್ತೈತಿ. ಅದನ್ನ ನಮ್ಮ ಹಿರಿಯರು ಅದಾರ, ಅದೆಲ್ಲ ಸರಿಪಡಿಸ್ತಾರೆ. ಸರಿಪಡಿಸಿ ಒಬ್ಬರನ್ನ ಅಭ್ಯರ್ಥಿ ಮಾಡ್ತಾರೆ. ಒಬ್ಬರನ್ನ ಅಭ್ಯರ್ಥಿ ಮಾಡಿ ಒಬ್ಬರನ್ನ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಇನ್ನೊಂದು ಆರೋಪ ಮಾಡ್ರಿ ಸರ್, ಮಾಜಿ ಶಾಸಕರಿಗೆ ಮುಂದೆ ಟಿಕೆಟ್ ಕೈ ತಪ್ಪುತ್ತಾನ ಒಂದು ಭಯದಾಗ ಅವ್ರಿಗೆ ಪ್ರತಿಭಟನೆ ಅಂತ ಇಂಥ ಮಾಡಕತ್ತಾರ. ಚೆಲ್ಲಿ ಹೋಗಿದ್ರು 2 ವರ್ಷ ತಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಪ್ರತಿಭಟನೆ ಮಾಡಲಾರ್ದವರು ಈಗ ಯಾಕೆ ಮಾಡಕತ್ತಾರ? ಅವರಿಗೆ ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಒಬ್ಬರು ಶಾಸಕರಾದ ತಕ್ಷಣ ಮರುದಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸಮಯಾವಕಾಶ ಕೊಡಬೇಕಲ್ಲ. 2.5 ವರ್ಷ ಕೊಟ್ಟಿವಿ ನಿಮ್ಗೆ ಟೈಮು. 2.5 ವರ್ಷದಾಗೂ ಅಭಿವೃದ್ಧಿ ಕೆಲಸ ಇಲ್ಲ. ಕೇವಲ ನಿಮ್ಮ ಅಭಿವೃದ್ಧಿ ಮರೆಮಾಚಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಟೀಕೆ ಮಾಡ್ಕೊಂತ ಹೊಂಟಿರಿ. ಮತ್ತು ಇವತ್ತು ನಾವು ಎಲ್ಲಿವರೆಗೆ ನಿಮ್ಮನ್ನು ನೋಡೋದು? 2.5 ವರ್ಷ ನಾವು ಕಾಯ್ದಿದ್ದೀವಿ. ಯಾಕೆ ಕಾಯ್ದೀವಿ? ಒಬ್ಬರು ಜನಪ್ರತಿನಿಧಿ ಆದವ್ರಿಗೆ ಸಮಯಾವಕಾಶ ಕೊಟ್ಟು ನೋಡಬೇಕು. MLA ಆದ ಮರುದಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಸರ್ಕಾರದೊಳಗೆ ಅನುದಾನ ತರಬೇಕು, ಅದಕ್ಕೆ ಎಸ್ಟಿಮೇಟ್ ಆಗಬೇಕು, ಅಪ್ರೂವ್ ಆಗಬೇಕು, ಕೆಲಸ ಪೂಜೆ ಆಗಬೇಕು, ಚಾಲು ಆಗಬೇಕು. ನಾವು 2.5 ವರ್ಷ ಕಾಯ್ದೀವಿ. ಅಭಿವೃದ್ಧಿ ಮರೀಚಿಕೆ ಆಗೈತಿ. ಎಲ್ಲ ರಸ್ತೆಗಳು ಹಾಳಾಗಿ ಹೋಗ್ಯಾವು, ಹಳ್ಳ ಕೊಳ್ಳಗಳು ಲೂಟಿ ನಡೆದಾವು. ಅದನ್ನು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ, ಮತ್ತು ಸಾಕ್ಷಿ ಕೇಳ್ತೀರಿ. ಅದಕ್ಕೋಸ್ಕರ ನಿಮ್ಮ 2.5 ವರ್ಷ ಸಮಯ ಕೊಟ್ಟಿದ್ವಿ. ನೀವು ಯಾವುದೇ ಕೆಲಸ ಮಾಡದೇ ಇರೋದ್ರಿಂದ ಅಭಿವೃದ್ಧಿ ವಂಚಿತ ಆಗಬಾರ್ದು. ನಮ್ಮ ತಾಲೂಕು 20 ವರ್ಷ ಅಭಿವೃದ್ಧಿಯಿಂದ ಹಿಂದೋಗೈತಿ. 3 ಬಾರಿ ಈ ಕ್ಷೇತ್ರದ ಶಾಸಕರಾಗಿ ಸಾಕಷ್ಟು ಅನುದಾನಗಳನ್ನು ದೊಡ್ಡನಗೌಡ ಪಾಟೀಲರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾರೆ. ಸಾಕಷ್ಟು ಅನುದಾನಗಳನ್ನು ಈ ಮತಕ್ಷೇತ್ರದಲ್ಲಿ ತಗೊಂಡು ಬಂದಿದ್ದಾರೆ. ಆ ಅಭಿವೃದ್ಧಿ ಕೆಲಸಗಳು ಹಾಳಾಗೊಂಡವು. ಇವತ್ತು ಸುಮಾರು 300-400 ಕೋಟಿ ಜಲಜೀವನ್ ಮಿಷನ್ ಏನು ನಮ್ಮ ಜಲ ನಿರ್ಮಲ ಯೋಜನೆಯಲ್ಲಿ ಅನುದಾನ ಬಂದೈತಿ, ಹಾಳಾಗೊಂಡೈತಿ. ಎಲ್ಲ ಪೈಪ್ಲೈನ್ಗಳು ಮುರಿದೊಂಟಾವು. ಪೈಪ್ಲೈನ್ಗಳಾದವು, ನೀರು ಕನೆಕ್ಷನ್ ಕೊಡಬೇಕಲ್ಲಿ. ಇವತ್ತಿನವರೆಗೂ ಅಮರವಾಡಿಗೆಯಿಂದ ಜಾಕ್ಬಲ್ದಿಂದ ನೀರು ಬರ್ತಿಲ್ಲ. ಅವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಟೆಂಡರ್ ಆಗಿ ಕಾಮಗಾರಿ ಆರಂಭಗೊಂಡೈತಿ. ಇನ್ನೂವರೆಗೂ ಕೂಡ ಕಾಮಗಾರಿ ಪೂರ್ಣ ಆಗ್ತಿಲ್ಲ. ಇವತ್ತು ರಸ್ತೆಗಳ ಕೆಲಸಗಳು ನಡೆದವಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರದಾಗ ಅನುದಾನಗಳ ಬಂದ ಅನುದಾನಗಳು ಇನ್ನೂ ಅಭಿವೃದ್ಧಿ ಕೆಲಸಗಳು ನಡೀತಿಲ್ಲ. ಅದಕ್ಕೋಸ್ಕರ 2.5 ವರ್ಷ ನಿಮಗೆ ಸಮಯ ಕೊಟ್ಟಿವಿ. ಆ ಸಮಯದೊಳಗೆ ನೀವು ಏನು ಮಾಡಲಾರ್ದು ನೋಡಿ ಈ ಹೋರಾಟ ಅನಿವಾರ್ಯ ಆಗೈತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ, ಈ ತಾಲೂಕಿನ ಮತಕ್ಷೇತ್ರದ ಜನತೆಗೆ. ಅದಕ್ಕೆ ಈ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಈಗ ಇದು ಒಂದೇ ಹೋರಾಟದಿಂದ ನಿಮ್ಮ ವಿರುದ್ಧ ನಿಲ್ಲೋದಿಲ್ಲ. ಇನ್ನು ಮುಂದೆ ಪ್ರತಿಯೊಂದು ಹಂತದಲ್ಲಿ ಹೋರಾಟಗಳು ರೂಪಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡೋದ್ರ ಮೂಲಕ ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾವು ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಸಿದ್ಧರಾಗಿರ್ತೀವಿ ಅನ್ನೋದು ಹೇಳಲಿಕ್ಕೆ ಬಯಸ್ತೀವಿ. ಅವ್ರಿಗೆ ಗೊತ್ತೈತಿ, ಅವ್ರಿಗೆ ಗೊತ್ತೈತಿ. ಅವ್ರಿಗೆ ಗೊತ್ತೈತಿ ಈ ತಾಲೂಕಿನಲ್ಲಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಬಲಾಢ್ಯ. ನಮ್ಮಷ್ಟ ಬಲಾಢ್ಯರು, ನಮ್ಮಷ್ಟ ಪ್ರಾಮಾಣಿಕರು, ನಾವು ಕೆಲಸ ಮಾಡೋರು. ಆದ್ರೆ ಅವ್ರಿಗೆ ವೀರೇಶ್ ಉಂಡೋಡಿಗೆ ಸಂಘಟನೆ ಮಾಡೋ ಶಕ್ತಿ ಐತಿ ಅನ್ನೋದು ಗೊತ್ತೈತೆ ಅವ್ರಿಗೆ. ಆ ಸಂಘಟನೆ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ರಿಸಲ್ಟ್ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತೈತಿ. ಹಿಂಗಾಗಿ ಮತ್ತೆ ಟೀಕೆ ಮಾಡೋದ್ರಿಂದ ಜನರ ಮನಸ್ಸನ್ನ ಬೇರೆ ಕಡೆ ಸೆಳಿತಾರ, ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾರ. ಆದ್ರೆ ಅವ್ರ ಪಾರ್ಟಿ ಒಳಗೆ ಏನೋ ಹೇಳ್ತಾರಲ್ಲ, ಕತ್ತಿ ಬಿದ್ದುಬಿಟ್ಟೈತಿ. ಅವ್ರ ತಾಟ್ನೊಳಗೆ ಕತ್ತಿ ಬಿದ್ದೈತಿ, ಬೇರೆಯವ್ರ ತೋಟನಾಗ ಇರಿ ಬಂತು, ನೊಣ ಬಂತು ಅಂತ ಹುಡುಕ್ತದ. ಅವ್ರ ಪಾರ್ಟಿ ಮುಖಂಡ್ರು ಯಾರ್ಯಾರು ಅವ್ರು ಬರಾಕತ್ತಿಲ್ಲ. ಅದನ್ನ ನೋಡನ್ರಿ. ಈ ತಾಲೂಕಿನ ಜನತೆಯಿಂದ ಮರೀಚಿಕೆಯಾಗಿಟ್ಟು ಅಭಿವೃದ್ಧಿ ಚರ್ಚೆ ಆಗಬಾರ್ದು, ಕೇವಲ ಟೀಕೆಗಳು ಚರ್ಚೆ ಆಗಬೇಕು ತಾಲೂಕಿನಾಗ ಅನ್ನುವಂಥ ಉದ್ದೇಶ ಅವ್ರದ್ದು. ಅದನ್ನು ಮತ್ತೊಮ್ಮೆ
ಈ ಸಂದರ್ಭದಲ್ಲಿ ಅವರಿಗೆ ಬಹಳ ಎಚ್ಚರಿಕೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ಬಯಸ್ತೇನೆ. ಅವರು ಟೀಕೆಗಳು ಕೇವಲ ಈ ತಾಲೂಕಿನ ಅಭಿವೃದ್ಧಿ ಮರೀಚಿಕೆ, ಏನು ಅಭಿವೃದ್ಧಿಯ ಬಗ್ಗೆ ಈ ತಾಲೂಕಿನ ಜನತೆ ಚರ್ಚಿಸಬಾರ್ದು, ಈ ತಾಲೂಕಿನ ಹಾಳಾಗಿರುವ ರಸ್ತೆಗಳ ಬಗ್ಗೆ ತಾಲೂಕಿನ ಜನತೆ ಚರ್ಚಿಸಬಾರ್ದು, ತಾಲೂಕಿನಲ್ಲಿ ಲೂಟಿ ಆಗುತ್ತಿರುವಂಥ ಮರಳುಗಳ ಬಗ್ಗೆ ಯಾರೂ ಕೂಡ ಚಕಾರ ಎತ್ತಬಾರ್ದು ಅನ್ನುವಂಥ ಉದ್ದೇಶದಿಂದ ಅವಾಚ್ಯ ಶಬ್ದಗಳಿಂದ ಸನ್ಮಾನ್ಯ ಮಾಜಿ ಶಾಸಕರಾಗಿರುವಂಥ ದೊಡ್ಡನಗೌಡ ಪಾಟೀಲರಿಗೆ, ಅವರ ಸುಪುತ್ರರಿಗೆ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೆ ಅವಾಚ್ಯ ಶಬ್ದಗಳನ್ನು, ಉದ್ದಟತನದಿಂದ ಅಶ್ಲೀಲ ಪದಗಳನ್ನು ಬಳಸುವಂಥ ಕೆಲಸ ಕೂಡಲೇ ನಿಲ್ಲಿಸ್ತಿದ್ರ. ಶಾಸಕರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಈ ಮೂಲಕ. ಕೂಡಲೇ ಅಶ್ಲೀಲ ಪದಗಳನ್ನು, ಅವಾಚ್ಯ ಶಬ್ದಗಳನ್ನು ಬಳಸುವುದನ್ನು ನಿಲ್ಲಿಸ್ತಿದ್ರ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋರಾಟದ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ನಮ್ಮ ಹಿರಿಯರು, ದಮ್ಮು ತಾಕತ್ತಿನ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ನಮ್ಮ ಹಿರಿಯರು. ಅಂತಹ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲರೂ. ನಾವು ನಿಮ್ಮ ಗೊಡ್ಡ ಬೆದರಿಕೆಗಳಿಗೆ, ನಿಮ್ಮ ಹೇಳಿಕೆಗಳಿಗೆ ಹೆದರುವಂಥ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ, ಹೆದರುವಂಥ ಪ್ರಶ್ನೆನೂ ಇಲ್ಲ. ಕೊನೆಯದಾಗಿ ಇದೇ ಕೊನೆ, ಇನ್ನೊಂದು ಬಾರಿ ಅಶ್ಲೀಲ ಪದಗಳನ್ನು ಬಳಸುವಂಥ ಕೆಲಸ ಮುಂದುವರಿಸಿದ್ರೆ, ಮತ್ತೊಂದು ಬಾರಿ ಹೇಳ್ತೀನಿ, ಮುಂದುವರಿಸಿದ್ರೆ ನಾವು ಕೂಡ ನಿಮ್ಮಕ್ಕಿಂತ ಹೆಚ್ಚು ಅಶ್ಲೀಲ ಪದಗಳು ನಮ್ಮ ಕಾರ್ಯಕರ್ತರಿಗೆ, ನಮ್ಮಲ್ಲಿರುವಂಥ ಮುಖಂಡರಿಗೆ ಮಾತಾಡಲಿಕ್ಕೆ ಸಾಧ್ಯ ಐತಿ. ನಾವು ಮಾತಾಡಬಾರ್ದು. ಒಂದು ಸಂಸ್ಕಾರದಲ್ಲಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ನಮ್ಗೆ ಸಂಸ್ಕಾರವನ್ನು ಕಲಿಸ್ಕೊಟ್ಟೈತಿ. ಮಾತಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಸುಮ್ಮನದೀವಿ ಹೊರತು ನಿಮ್ಗೆ ಹೆದರಿ, ನಿಮ್ಮ ಗೊಡ್ಡ ಬೆದರಿಕೆಗಳಿಗೆ ಹೆದರಿ ನಾವು ಯಾರೂ ಸುಮ್ಮನಿಲ್ಲ. ಆದ್ದರಿಂದ ಈ ತಾಲೂಕಿನಲ್ಲಿ ಇನ್ನು ಮುಂದೆ ಅಭಿವೃದ್ಧಿ ಕಡೆ ಚರ್ಚೆ ಮಾಡಿರಿ. ಕೇವಲ ಈ ಪದಗಳ ಬಳಕೆಯಿಂದ ಚರ್ಚೆ ಆಗಬಾರ್ದು. ಹುನಗುಂದ ಮತಕ್ಷೇತ್ರ ಅನೇಕ ಹಿರಿಯರ ಶಾಸಕರಾಗಿ ಹೋಗ್ಯಾರ. ಈ ತಾಲೂಕಿನಲ್ಲಿ ಅನೇಕ ಹಿರಿಯರು ಯಾವ ರೀತಿ ಮಾರ್ಗದರ್ಶನವನ್ನು ಹಾಕಿಕೊಟ್ಟು ಹೋಗ್ಯಾರ ನಮ್ಮ ತಾಲೂಕಿಗೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ರಿ. ತಿಳ್ಕೊಂಡು ರಾಜಕಾರಣವನ್ನು ಮಾಡಿರಿ. ಕೇವಲ ಇಂಥ ಅಶ್ಲೀಲ ಪದ ಬಳಕೆಯಿಂದ ರಾಜ್ಯದಲ್ಲಿ ನಮ್ಮ ತಾಲೂಕಿನ ಮರ್ಯಾದೆ ಹಾಳು ಮಾಡುವಂಥ ಕೆಲಸ ಮಾಡೋದು ಬೇಡ. ತಾಲೂಕಿನಲ್ಲಿ ಅಭಿವೃದ್ಧಿ ಪರವಾಗಿ ಚರ್ಚೆಯನ್ನು ಮಾಡೋಣ. ಅಭಿವೃದ್ಧಿ ಚರ್ಚೆಗೋಸ್ಕರ ಕಂಟಿ ಸರ್ಕಲಿಗೆ ಬೇಡ, ಸ್ಟೇಡಿಯಮಿಗೆ ಬರೀತಿರಲ್ಲ, ಬರೀ ತಾಲೂಕಿನಾಗ ದೊಡ್ಡನಗೌಡರು ಕರೆದ್ರಲ್ಲ, ಬರೀ ತಾಲೂಕಿನಾಗ ಹೋಗೋಣ ಅಂತ ಹೇಳಿದ್ರಲ್ಲ, ಯಾಕೆ ಬರಕ್ಕೆ ತಯಾರಿಲ್ಲ? ಯಾಕಂದ್ರೆ ಅಲ್ಲಿ ಬಂದ್ರೆ ನಿಮ್ಮ ರಸ್ತೆ ನೋಡ್ತಾರೆ ಜನ, ಮಾಧ್ಯಮದವರು ನೋಡ್ತಾರ, ಜನನೂ ನೋಡ್ತಾರ, ನಿಮ್ಮ ಹಳ್ಳ ಕೊಳ್ಳಗಳನ್ನು ನೋಡ್ತಾರ, ನೀವು ಮಾಡಿರುವ ಭ್ರಷ್ಟಾಚಾರವನ್ನು ನೋಡ್ತಾರ. ಸನ್ಮಾನ್ಯ ದೊಡ್ಡನಗೌಡ ಪಾಟೀಲರು ಕರೆದ್ರಲ್ಲ, ಸಾಕ್ಷಿ ಸಮೇತ ಕೊಡ್ತೀನಿ ಬರೀ ಚರ್ಚೆಗೆ ಅಂತೇಳಿ, ಪ್ರತಿ ತಾಲೂಕಿನ ಪ್ರತಿ ಹಳ್ಳಿಗೆ ಹೋಗೋಣ ಅಂತ ಕರೆದಾರ. ಅವರು ಸಿದ್ಧರಾಗ್ರಿ ಅದಕ್ಕೆ, ಪ್ರತಿ ತಾಲೂಕಿಗೆ ಹೋಗಕ್ಕೆ. ಕೇವಲ ಚಾಲೆಂಜ್ ಮಾಡೋದ್ರಿಂದ ಇಲ್ಲೇ ಬರ್ರಿ, ನಾನು ನಿಮ್ಮ ಮನೆ ಆಳಲ್ಲ, ಈ ತಾಲೂಕಿನ ಪ್ರತಿಯೊಬ್ಬರ ಮನೆ ಕೆಲಸ ಮಾಡುವಂಥ ಜವಾಬ್ದಾರಿ ನಿಮಗೆ ಕೊಟ್ಟಾರ. ನಿಮ್ಮ ಮನೆ ಆಳಲ್ಲ ಅಂತ ನೀವು ಹೇಳ್ತಿರಲ್ಲ, ಒಬ್ಬ ಜನಪ್ರತಿನಿಧಿ ಆದವನ ಕರ್ತವ್ಯನ ಅರ್ಥ ಮಾಡ್ಕೊಂಡು ಮಾತಾಡೋದನ್ನು ಕಲೀರಿ. ಆದ್ದರಿಂದ ಕೂಡಲೇ ಇಂತಹ ಪದ ಬಳಕೆಯನ್ನು ನಿಲ್ಲಿಸಿ ಅಭಿವೃದ್ಧಿ ಕಡೆ ಗಮನ ಕೊಡದಿದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳು ನಿರಂತರವಾಗಿರ್ತಾವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.